ಟ್ರಾಫಿಕ್ ಪೊಲೀಸ್ಗೆ ಚಿತ್ರದುರ್ಗದಲ್ಲಿ ಸಿಡಿದೆದ್ದ ಆಟೋ ಚಾಲಕರು ಈ ಒಂದು ಘಟನೆಯಿಂದ ಮನನೊಂದು ರೋಡಿಗಿಳಿದು ಟ್ರಾಫಿಕ್ ಪೊಲೀಸರ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕಾರಣ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಈ ಘಟನೆ ಇಡೀ ರಾಜ್ಯಾದ್ಯಂತ ಭಾರೀ ವೈರಲ್ ಆಗಿದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಸುದ್ದಿ ಮಾಡುತ್ತಿದೆ. ಬಂಧುಗಳೇ, ಏನೆಲ್ಲ ನಡೀತು ಅಂತ ಸಂಪೂರ್ಣವಾಗಿ ವಿಷಯವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ. ಇದೇ ರೀತಿ ಸುದ್ದಿಗಳಿಗೆ ನಮ್ಮನ್ನು ಫಾಲೋ ಮಾಡ್ತಾ ಇರಿ. ಬಂಧುಗಳೇ, ಹೇಗಿದ್ದೀರಿ? ನಮಸ್ಕಾರ, ನಾನು ನಿಮ್ಮ ಬಾಲಕೃಷ್ಣ ಬರಗೂರು. ಬಂಧುಗಳೇ, ಚಿತ್ರದುರ್ಗದಲ್ಲಿ ಒಂದು ಘಟನೆ ನಡಿಬಾರ್ದಿತ್ತು, ನಡೆದೇ ಹೋಗ್ಬಿಟ್ಟಿದೆ. ಆಟೋ ಚಾಲಕ ಬೆಂಕಿ ಹಚ್ಚಿಕೊಂಡಿದ್ದಾನೆ. ಕಾರಣ ಕೇಳಿದ್ರೆ ಟ್ರಾಫಿಕ್ ಪೊಲೀಸರು ಸುಲಿಗೆ ಮಾಡ್ತಾಯಿದ್ರು. ದುಡಿದದ್ದನ್ನೆಲ್ಲ ಟ್ರಾಫಿಕ್ ಪೊಲೀಸರಿಗೆ ನಾವು ಕೊಡಬೇಕು, ಹಾಗಾಗಿ ಈ ಘಟನೆ ನಡೆದಿದೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಾ ಇದೆ. ಬಂಧುಗಳೇ, ಪೊಲೀಸರಂದರೆ ಜನಸ್ನೇಹಿ ಪೊಲೀಸು ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಎಲ್ಲ ಕಡೆ ಒಂದು ಸೌಹಾರ್ದತೆಯಿಂದ ನಡ್ಕೋಬೇಕು. ಒಂದು ಜನಗಳು ಪೊಲೀಸ್ ಸ್ಟೇಷನ್ಗಾಗಲಿ ಅಥವಾ ಜನಗಳ ಮಧ್ಯೆ ಎಲ್ಲಾದರೂ ಇರಲಿ, ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ನಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ. ಬಂಧುಗಳೇ, ಆದರೆ ಇಲ್ಲಿ ಏನು ನಡೀತಾ ಇದೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಕಾರಣ, ಈ ಟ್ರಾಫಿಕ್ ಪೊಲೀಸರು ಏನು ಮಾಡಿದ್ದಾನೆ, ಅವನಿಗೆ ಏನು ಮಂಜುನಾಥನ್ ಅವನಿಗೆ ನೀನು ಕುಡಿದಿದ್ದೀಯಾ ಅಂತ ಹೇಳಿ ಬೈದಿದ್ದಾನೆ, ಅದಕ್ಕೆ ಫೈನ್ ಕಟ್ತೀನಿ ಅಂತ ಕೂಡ ಹೇಳಿದ್ದಾನೆ. ಆದರೆ ಇವರು ಬಿಡದಲ್ಲೇ ಅವನ್ನ ಎಳ್ಕಳಿ ಅನ್ನೋದೆಲ್ಲ ಅವನೇ ಸ್ವತಃ ಮಂಜುನಾಥನೇ ವಿಡಿಯೋ ಮಾಡಿದ್ದಾನೆ. ಆದರೂ ಕೂಡ ಈ ಪೊಲೀಸ್ನವ್ರಿಗೆ ಬೇಸತ್ತು ಅವನು ಈ ರೀತಿ ಘಟನೆ, ಅಂದರೆ ನಾವು ಹೆಂಡತಿ ಮಕ್ಕಳನ್ನ ಸಾಕಬೇಕು, ನಾವು ದುಡ್ದಿದ್ದನ್ನೆಲ್ಲ ಪೊಲೀಸ್ನವ್ರಿಗೆ ಕೊಟ್ಟರೆ ಹೇಗೆ ಜೀವನ ಮಾಡೋದು ಅಂತೇಳಿ ಮನನೊಂದು ಈ ರೀತಿ ಘಟನೆ ಮಾಡ್ಕೊಂಡಿರೋದು ಮನಸ್ಸಿಗೆ ತುಂಬ ಬೇಸರದ ಒಂದು ವಿಚಾರ. ಬಂಧುಗಳೇ, ಒಮ್ಮೊಮ್ಮೆ ಈ ರೀತಿ ಘಟನೆಗಳು ಆಗಿಬಿಡ್ತಾವೆ. ಬಟ್ ಇದು ಆಗಬಾರ್ದು ಈ ಥರ ಘಟನೆಗಳು. ಯಾಕಂದರೆ ಒಂದು ಕಾನೂನಿದೆ, ಕಾನೂನಡಿಯಲ್ಲಿ ಎಲ್ಲರೂ ನಡ್ಕೋಬೇಕು. ಮೈ ಮುಟ್ಟೋದಾಗಲಿ, ದೌರ್ಜನ್ಯ ಮಾಡೋದಾಗಲಿ ಈ ರೀತಿ ಮಾಡಬಾರ್ದು. ಬಂಧುಗಳೇ, ಈ ಚಿತ್ರದುರ್ಗದಲ್ಲಿ ನಡೆದಂಥ ಘಟನೆ ಈಗ ರಾಜ್ಯಾದ್ಯಂತ ಭಾರೀ ವೈರಲ್ ಆಗಿದೆ. ಎಲ್ಲ ಕಡೆ ಇದೇ ವಿಚಾರ. ಒಂದು ಕಡೆ ಒಂದಷ್ಟು ಆಟೋ ಚಾಲಕರು ಒಂದು ಕಡೆ ಸೇರಿಕೊಂಡು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಪೊಲೀಸರ ವಿರುದ್ಧ. ಬಂಧುಗಳೇ, ನಾನು ಇಲ್ಲೊಂದು ವಿಡಿಯೋ ಹಾಕ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆಲ್ಲ ಕಾಣಿಸ್ತಾ ಇರ್ಬೋದು ಅಂತ ಅನಿಸುತ್ತೆ. ನಾನು ಈ ವಿಡಿಯೋನ ಅವನೇ ಸ್ವತಃ ಮಂಜುನಾಥನೇ ಕೂಡ ಮಾಡಿರೋದು ಮೊಬೈಲಲ್ಲಿ. ಕೊನೆಗೆ ಈ ಟ್ರಾಫಿಕ್ ಪೊಲೀಸರು ಏನು ಮಾಡ್ತಾರೆ, ಮೊಬೈಲೆಲ್ಲ ಕಿತ್ಕೊಂಡು ಬಳಿಕ ಅವನೇನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವನ್ನ ಫೈನ್ ಕಟ್ಟೋದಕ್ಕೆ ರೆಡಿ ಇರ್ತಾನೆ. ಆದರೂ ಕೂಡ ಅವನ ಮೇಲೆ ತಳ್ಳೋದು, ದೂಕೋದು, ಈ ಥರ ಎಲ್ಲ ಅವನ ಮೇಲೆ ಒಂದಷ್ಟು ದೌರ್ಜನ್ಯ ಕೂಡ ನಡೆಯುತ್ತೆ. ಆದರೂ ಸಹ ಮಂಜುನಾಥ ತನ್ನ ಮೊಬೈಲ್ನಲ್ಲೇ ಎಲ್ಲವನ್ನು ಸೆರೆ ಹಿಡಿದಿದ್ದಾನೆ. ನೀವೊಂದ್ಸಲ ಈ ವಿಡಿಯೋನ ನೋಡ್ಕೊಂಬನ್ನಿ, ಆಮೇಲೆ ನಿಮಗೆ ಅರ್ಥ ಆಗುತ್ತೆ ಯಾರದು ತಪ್ಪು ಅಂತ. ಯಾರು ಹೋಗ್ತಿರೋದು? ಎಣ್ಣೆ ಹೊಡೆದಿಯಾ? ಈ ಗುಡ್ಡ ಬಂದ್ಕೊಂಡು ಓಡೋಗ್ತಾನೆ. ನಾನು ಅಂಗಡಿ ಹೋಗ್ತೀನಿ, ಇಲ್ಲೇ ಬೇಗ ಇಲ್ಲ, ಗಾಡಿ ಇಲ್ಲೇ ಐತೆ, ಗಾಡಿ ಇಲ್ಲೇ ಐತೆ. ಫೈನ್ ಹಾಕೋಣ ನೀನು, ಫೈನ್ ಹಾಕಿ ನಿನ್ ಕೈ ನನಗೆ ಯಾಕೆ ನಿಂತಿದೀಯಾ? ಅಲ್ಲಿರೋ ನೀನು ಇದು ಮಾಡಬೇಡ. ಗಾಡಿ ಹತ್ರ ನಡಿಯಪ್ಪ, ಗಾಡಿ ಹತ್ರ ನಡಿ. ನಾನು ಅಂಗಡಿ ಹೋಗ್ತೀನಿ, ಅಂಗಡಿ ಹೋಗಿ ಹಿಂದೆ ಮಾಡಪ್ಪ. ನಾನೆಲ್ಲ ನೋಡಿ ಯೋಚನೆ ಮಾಡಿ, ಇಷ್ಟೆಲ್ಲ ಮಾಡ್ತಾರ. ಅಣ್ಣ ದೊಬ್ಬಡ, ದಬ್ಬು ಬೇಡ ಅಣ್ಣ, ಗಾಡಿ ಕೂತ್ಕೊಳ್ಳಪ್ಪ, ದಬ್ಬು ಬೇಡ, ಯಾರು ಓಡೋಗ್ತಾ ಇದಾರೆ? ಸುಳ್ಳು ಹೇಳ್ಬಾರ್ದು, ಓಡೋಗ್ತಾ ಅಂತ ನಾನು ನಿನ್ಗೆ ಹೇಳ್ತೀನಿ. ಎಷ್ಟು ದೂರ ಐತೆ ಅಂಗಡಿ? ಎಷ್ಟು ದೂರ ಅಲ್ಲ, ನೀನ್ ಮತ್ತೆ ಇಲ್ಲೇ ಓದ್ಸಂಗಿರೋ ಮೊಬೈಲ್ ಹಾಕಿಸ್ಕೊಂತೀಯಣ್ಣ, ಮೊಬೈಲ್ ನೀನ್ ದೊಬ್ಬ ಅಣ್ಣ. ಅಣ್ಣ ಅಣ್ಣ ಅಂತ ಬೆಲೆ ಕೊಡ್ತೀನಿ, ಬೆಲೆ ಕೊಟ್ಟು ದೊಬ್ಬಡಪ್ಪ ನೀನು, ದೊಬ್ಬಡ ನೀನು. ಅಣ್ಣ ಬೇಡ, ಒಳ್ಳೇದಲ್ಲ ಇದು. ಆಯ್ತು, ಸಾಯ್ತೀಯಾ? ನೀನ್ ಮೊಬೈಲ್ ಕಸ್ಕೊಂಡು ಸಾಯ್ತೀಯಾ? ಕೂತ್ಕೋ, ಗಾಡಿ ಕೂತ್ಕೋ. ಸಾರ್ವಜನಿಕ ಇದಕ್ಕೆ ಏನು ಕದಿಯಾ? ಹಾ, ಇಡಿ.